ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಇದು ನಂಬಕ್ಕೆ ಆಗ್ತಿಲ್ವಲ್ಲ. ಪೂರ್ಣಿ ಹೇಗ್ ಪ್ರೆಗ್ನೆಂಟ್ ಆಗಕ್ ಸಾಧ್ಯ? ನನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅನುಮಾನ ಬಂದು 1-2 ಸಲ ಟೆಸ್ಟ್ ಮಾಡಿಸಿದ್ರು ರಿಪೋರ್ಟ್ ಹಾಗೆ ಬಂದಿತ್ತು. ನನಗೆ ಮಗುನೇ ಆಗಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಪೂರ್ಣಿ ಹಿಂಗೆ ಪ್ರೆಗ್ನೆಂಟ್ ಆದ್ಲು. ಇದ್ರಲ್ಲಿ ಏನಾದರೂ ಮೋಸ ಇದೆಯಾ ರೀ? ಏನೊಬ್ರೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಇನ್ನೂ ಆ ಖುಷಿಯಿಂದ ಹೊರಗೆ ಬಂದಿಲ್ವಾ ನೀವು? ಪೂರ್ಣಿ, ನೀನು ನಿಜವಾಗ್ಲೂ ಪ್ರೆಗ್ನೆಂಟಾ? ಅಂದರೆ ಅತ್ತೆ ನಾಡಿ ನೋಡಿ ಹೇಳಿದ್ದು ಕರೆಕ್ಟ್ ಆಗಿದೆಯಾ? ಇಲ್ಲ, ನಾವು ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ ಕಣೆ. ಯಾಕ್ರಿ, ನಿಮಗೆ ನಂಬಿಕೆ ಬರ್ತಿಲ್ವಾ? ಪೂರ್ಣಿ, ಹಾಗಲ್ಲ ಕಣೆ. ನನ್ನಿಂದ ಮಕ್ಕಳಾಗಲ್ಲ ಅನ್ನೋ ಕಹಿ ಸತ್ಯ ನನಗೆ ಗೊತ್ತಿರುವಾಗ ನೀನು ಪ್ರೆಗ್ನೆಂಟು ಅಂದರೆ ನನಗೆ ಸಡನ್ನಾಗಿ ನಂಬಕ್ಕಾಗಲಿಲ್ಲ ಕಣೆ. ಅಂದ್ರೆ ನಿಮಗಿನ್ನೂ ನನ್ನ ಮೇಲೆ ಅನುಮಾನ ಇದೆಯಾ? ಅಯ್ಯೋ ಪೂರ್ಣಿ, ಖಂಡಿತ ಇಲ್ಲ ಕಣೆ. ಜೀವನದಲ್ಲಿ ನಾನು ತಪ್ಪು ಮಾಡಿರ್ಬೋದು, ಆದರೆ ನೀನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮಕ್ಕಳಾಗಲ್ಲ ಅನ್ನೋ ಕೊರತೆನ ನಿನ್ನ ಮೇಲೆ ಹಾಕಿದೆ. ಸತ್ಯ ಗೊತ್ತಾದ್ಮೇಲೂ ನನಗವರು ಉಳಿಸೋದಕ್ಕೆ ನೀನು ಅದೇ ನಿಜ ಅಂತ ಪ್ರಪಂಚದ ಮುಂದೆ ಹೇಳಿದೆ. ಆ ಜನಗಳ ಮಾತು, ಅವಮಾನ ಎಲ್ಲವುದನ್ನು ನೀನು ಅನುಭವಿಸ್ದೆ. ಅಂದರೆ ಯಾವತ್ತು ಬಂದು ಆ ಕೊರತೆ ಇರೋದು ನಿನ್ನಲ್ಲಿ ನಾನು ಅನ್ನಿಸ್ಕೊತಿದ್ದೀನಿ ಅಂತ ನೀನು ನನಗೆ ಹೇಳಲೇ ಇಲ್ಲ. ಅಂಥವಳು ನೀನು ನಿನ್ನ ಮೇಲೆ ಅನುಮಾನ ಪಡೋದಕ್ಕೆ ಹೇಗೆ ಸಾಧ್ಯ? ದೇವರಾಣ ಇಲ್ಲ ಪೂರ್ಣಿ. ಆದರೆ ಈ ಮಿರಾಕಲ್ ನನ್ನ ತಲೆಗೆ ಹೋಗ್ತಿಲ್ಲ ಅಷ್ಟೇ. ರೀ, ವಿಜ್ಞಾನದ ರಿಪೋರ್ಟ್ಸ್ಗಿಂತನೂ ಮಿಗಿಲಾದ ಶಕ್ತಿ ಆ ದೇವ್ರಿಗಿದೆ. ನೀವು ನಡ್ಸಿದ್ರು ನಾನು ಪ್ರತಿ ಕ್ಷಣ ಆ ದೇವ್ರ ಹತ್ರ ಬೇಡ್ಕೋತಿದ್ದೆ. ಈ ಕಹಿ ಸತ್ಯನ ಸುಳ್ಳು ಮಾಡಿ, ರಿಪೋರ್ಟಲ್ಲಿರೋದನ್ನ ತಪ್ಪು ಅಂತ ಸಾಬೀತು ಮಾಡಿ, ನಮಗೊಂದು ಮಗು ಭಾಗ್ಯ ಕೊಡು ಅಂತ ಪ್ರತಿ ಕ್ಷಣ ದೇವ್ರ ಹತ್ರ ಕಣ್ಣೀರ್ ಹಾಕ್ತಿದ್ದೆ. ಆ ಭಗವಂತಂಗೆ ನನ್ನ ಪ್ರಾರ್ಥನೆ ಕೇಳಿದೆ ಅಂತ ಅನ್ಸುತ್ತೆ. ನಮ್ ಬದುಕಿಗೊಂದು ಅರ್ಥ ಕೊಡಕ್ಕೆ ನಮ್ ಜೀವನದಲ್ಲಿ ಒಂದು ಮಗು ಬರ್ತಿದೆ. ಇನ್ನೂ ಸಂಶಯ ಪಡಬೇಡಿ. ಈ ಕ್ಷಣನ ಸಂತೋಷದಿಂದ ಸ್ವೀಕರಿಸಿ. ಹೌದು ಪೂರ್ಣಿ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನನಗಿಂತ ನಿನ್ನ ಭಕ್ತಿನೇ ದೊಡ್ಡದು. ಪೂರ್ಣಿ, ಇನ್ಮೇಲಿಂದ ನಾನು ಫುಲ್ ಹ್ಯಾಪಿ ಆಗಿರ್ತೀನಿ ಕಡೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡಲ್ಲ. ಗುಡ್ ಬಾಯ್. ಅಲ್ಲ, ಗುಡ್ ಫಾದರ್. ಸರಿ ಹೇಳಿ, ನಿಮ್ಗೆ ಯಾವ ಮಗು ಬೇಕು? ಗಂಡ್ ಮಗುನಾ ಹೆಣ್ಮಗುನಾ? ನನಗೆ ನಿಂತರದೇ ಮುದ್ದಾಗಿರೋ ಕ್ಯೂಟ್ ಆಗಿರೋ ಹೆಣ್ಮಗು ಬೇಕು ಕಣೆ. ನನಗೂ ಅದೇ ಆಸೆ ರೀ. ನಿಮ್ಮನ್ನ ಕಾಡ್ಸಕ್ಕೆ, ನನ್ ಜೊತೆ ಸೇರಿ ನಿಮ್ ಜೊತೆ ಜಗಳ ಆಡಕ್ಕೆ ಒಂದ್ ಪುಟ್ಟ ಕವಿತೆ ಮನೆಗ್ ಬರ್ಲಿ. ತೇಜು, ಮಲ್ಲಿಕಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮಿಬ್ಬರ ಜೀವನದಲ್ಲಿ ನಾನು ಮಾಡಿರೋ ಅನ್ಯಾಯಕ್ಕೆ ಕ್ಷಮೆ ಇಲ್ಲ ಅಂತ ನನಗೆ ಗೊತ್ತು. ಆದರೂ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ. ನಾವ್ಯಾಕೆ ಕ್ಷಮಿಸ್ಬೇಕು? ಅಂತ ತಪ್ಪು ನೀವೇನು ಮಾಡಿದ್ದೀರಾ? ಹೌದು ಪ್ರಬಲ ಅವರೇ, ನಿಮಗೆ ಶಿಕ್ಷೆ ಆಗಿದ್ದು ಕಾವೇರಿ ವಿಷಯಕ್ಕೆ. ಅವಳೇ ಕ್ಷಮಿಸಿದಾಳೆ. ಜೊತೆಗೆ ಕ್ಷಮಿಸಕ್ಕಾಗದೇ ಇರೋ ಅಂತ ತಪ್ಪು ಮಾಡಿದ್ರು ಮಾವ ನಿಮ್ಮನ್ನು ಕ್ಷಮಿಸಿದ್ದಾರೆ. ಅದನ್ನ ಮೀರಿ ಇನ್ನೇನು ತಪ್ಪು ಮಾಡಿದ್ದೀರಾ ಅಂತ ನಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀರಾ? 2 ಕಾರಣ ಇದೆ. ಮೊದಲನೇದು ರಘುಪತಿ ಬೆದರಿಕೆ. ಅದರಿಂದ ಎಲ್ಲರ ಜೀವನನೂ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನ ವಿಷಯದ ಮಾತುಗಳು ನನ್ನೊಳಗೆ ಅಧಿಕಾರದ ಆಸೆಯನ್ನು ಬಿತ್ತಿತು. ಆಸೆಯಿಂದ ನಾನು ಎಷ್ಟು ಕುರುಡಾಗಿದ್ದೆ ಅಂದರೆ
ತೇಜು, ಬುದ್ಧಿವಂತ ಆಗಿದ್ದ ನಿನ್ನನ್ನು ರೇಸು ಜೂಜು ಅಂತ ದಾರಿ ತಪ್ಪಿಸ್ಬಿಟ್ಟೆ. ನೀನು ಉದ್ಧಾರ ಆದ್ರೆ ಅಧಿಕಾರ ಎಲ್ಲಿ ನನ್ನ ಕೈ ತಪ್ಪೋಗುತ್ತೋ ಅಂತ ಸ್ವಾರ್ಥ ನನಗಿತ್ತು.